ಗೈಸ್ ಇಲ್ಲಿ ನೋಡಿ ಹೇಗ್ ಮಲಗಿದೆ, ಮೌತ್ ಓಪನ್ಡ್. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಜೈ ಕರ್ನಾಟಕ ಮಾತೆ. ಎಳೆ ಮಗು. ವೆಲ್ಕಮ್ ಟು ನಮ್ಮ ಮೈಸೂರು ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯಗೌಡ ವ್ಲಾಗ್ಸ್. ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿರೋದು ಎಲ್ಲಿ, ರಂಗನತಿಟ್ಟಿನಲ್ಲಿ. ಸೊ ನಮ್ಮ ಕಸಿನ್ಸ್ ಎಲ್ಲ ಸೇರಿ ನಾವು ಮೊಂಡೆ ಇನ್ ಮೈಸೂರು ಅಂತ ಮಾಡ್ತಿದ್ದೀವಿ. ಇವತ್ತು ಫುಲ್ ಮೈಸೂರಲ್ಲಿ ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕಂತ. ಸೊ ಇವತ್ತು ನಾವು ಬಂದಿದ್ದೀವಿ ರಂಗನತಿಟ್ಟಿಗೆ. ನಾನು ಬಂದಿರೋದು ಫಸ್ಟ್ ಟೈಮು. ಇದು ನಮ್ಮ ಅಕ್ಕ ನಿತ್ಯ ಗೌಡ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫಾರ್ ದ ಫಸ್ಟ್ ಟೈಮ್. ರಂಗನತಿಟ್ಟಿಗೆ ಎಷ್ಟು ಸರಿ ಬಂದಿದ್ದೀರಾ? ಸೆಕೆಂಡ್ ಟೈಮ್ ಅಂತ. ಅವರು ಬಂದಿದ್ದಾರೆ ಅನ್ಸುತ್ತೆ. ಸುಜು ಬಂದಿಲ್ಲಲ್ಲ? ಅವ್ನು ಬಂದಿಲ್ಲ. ಸುಜು ಇದು ಬಾವ ಅವರು ಬಂದಿಲ್ಲ ಅನ್ಸುತ್ತೆ. ನಾನು ಫಸ್ಟ್ ಟೈಮ್ ಬಂದಿರೋದು. ಬನ್ನಿ ಹೋಗೋಣ, ಎಕ್ಸ್ಪ್ಲೋರ್. ಇನ್ ರಂಗನತಿಟ್ಟು ಪಕ್ಷಿಧಾಮ. ವೆಲ್ಕಮ್ ಟು ರಂಗನತಿಟ್ಟು. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿ ಇಲ್ಲ. ಸೊ ಗೈಸ್, ಈ ಒಂದು ವ್ಲಾಗಲ್ಲಿ ನನ್ನ ಬಿಟ್ಟು ಇನ್ನೆಲ್ಲ ನಿಮಗೆ ಪರಿಚಯ ಮಾಡ್ತಿರೋ ಎಲ್ಲ ಹೊಸಬ್ರೆ. ಸೊ ಬನ್ನಿ ಯಾರ್ಯಾರು ಇದ್ದಾರೆ ಈ ವ್ಲಾಗಲ್ಲಿ ನೋಡೋಣ. Oh my God, what a beautiful mandahasa. ನಾವು ಇವಾಗ ಒಳಗಡೆ ಹೋಗ್ತಾ ಇದೀವಿ. ಸೊ ಲೆಟ್ಸ್ ಗೋ. ಪ್ರೀತಿ ತಮರಾಜ. ಗೈಸ್ ಏನಂದರೆ ನೇಚರ್ ಇಸ್ ಜಸ್ಟ್ ಆಸಮ್. ಲೈಕ್ ಮಾರ್ನಿಂಗು ಇವಾಗ ಟೈಮ್ ನಿಯರ್ಲಿ 8 ಆಗಿದೆ ಆಯಿತಾ. ನಾವು ಬ್ಯಾಂಗ್ಳೂರಿಂದ ಹೊರಟಿದ್ದು. ಬೆಳಗ್ಗೆ ಇಂಥ ಸೀನರಿ ನೋಡ್ತಿದ್ರೆ ವಾವ್ ಅನ್ಸುತ್ತೆ. ವಾವ್ ವಾವ್ ವಾವ್. ಮೌಲ್ಯ ನಮ್ಮ ಅಕ್ಕ ಅವರು ಬೈಕೊಂಡು ಬರ್ತಿದ್ದಾರೆ, ಯಾಕೆ ಅಂದರೆ ನಾನು ಮಾತ್ರ ವಿಡಿಯೋದಲ್ಲಿ ಕಾಣಿಸ್ಕೊಂತಿಲ್ಲ ಅಂತ. ತೋರಿಸಿ ಬೆಂಬಲಿಸಿ ನಿಮ್ಮ ಕನ್ನಡದ ಮಗಳನ್ನ ದಯವಿಟ್ಟು ಬಯಸಿ ಅಷ್ಟೇ. ಮಾತೇ ಕೇಳಲ್ಲ, ಅವರು ಫೇಸೇ ತೋರ್ಸಲ್ಲ, ಇವರು ಮಾತೇ ನಿಲ್ಸಲ್ಲ. ಸೊ ಗೈಸ್, ಇಲ್ಲಿ ಪಕ್ಷಿ ವೀಕ್ಷಣಾ ಗೋಪುರ ಇದೆ. ಇಲ್ಲಿ ಮೇಲತ್ತಿ ನೋಡೋದು ವ್ಯೂ ಪಾಯಿಂಟು. ಬನ್ನಿ ಹೋಗೋಣ ಹೇಗಿದೆ ಅಂತ. ಎಲ್ಲರೂ ಹೋಗ್ತಾರೆ. ಮಹಾರಾಜ ಗೋಪುರ. ಸೊ ಗೈಸ್, ವ್ಯೂ ಪಾಯಿಂಟಲ್ಲಿ ಇದೆ ಕಾಣೋದು. ಅಲ್ಲೆಲ್ಲ ಬರ್ಡ್ಸ್ ಇದೆ. ಯಾಕೆ ಸೊ ಗೈಸ್, ನಾವಿಲ್ಲಿ ಗ್ಲಾಸ್ ಪಾತ್ವೆಯಲ್ಲಿ ನಡ್ಕೊಂಡು ಹೋಗ್ತಿದ್ದೀವಿ. ಸೇ ಹಾಯ್ ಗೈಸ್. ಕಟ್ಟಂಗ್ ಮಾಡಕ್ಕಾಗುತ್ತೆ. ಟಿಕೆಟ್ ಬರ್ಲೇಬೇಕು. ನಾವು ಬೋಟಿಂಗ್ ಹೋಗ್ತಿದ್ದೀವಿ, ಅದಕ್ಕೆ ಅಂದ್ಬಿಟ್ಟು ಲೈಫ್ ಜಾಕೆಟ್ ಹಾಕೊಂತಿದ್ದೀವಿ. ಬಿಕಾಸ್ ಲೈಫ್ ಜಾಕೆಟ್ ಇಸ್ ಸೋ ಇಂಪಾರ್ಟೆಂಟ್. ಅಲ್ಲ ನೀವು ಅಷ್ಟೇ ಎಲ್ಲೋದ್ರೂ ಲೈಫ್ ಜಾಕೆಟ್ನ ಹಾಕೊಳ್ಳೋದು ಮರಿಬೇಡಿ. ಸೊ ಗೈಸ್, ನಾವು ಲೈಫ್ ಜಾಕೆಟ್ಸ್ ಹಾಕೊಂಡು ರೆಡಿ ಆಗಿದ್ದೀವಿ. ಇವಾಗ ಟಿಕೆಟ್ಸ್ ತಗೊಂಡ್ಬರಕ್ಕೆ ಹೋಗಿದ್ದಾರೆ. ಎಷ್ಟು ಒಂದು ಟಿಕೆಟು ಫೀಸು? ಒಂದು ಟಿಕೆಟ್ ಫೀಸ್ ಎಷ್ಟು? ಇದು ಬೋಟಿಂಗ್ ಎಂಟ್ರಿ 80. 120 rupees ಬೋಟಿಂಗಿಗೆ ಆ್ಯಂಡ್ ಎಂಟ್ರಿ 80 rupees. ಸೊ ವಿ ಆರ್ ಗೋಯಿಂಗ್. 20 minutes ಇರುತ್ತಂತೆ. ಆ್ಯಂಡ್ ವಿ ಕ್ಯಾನ್ ಸಿ ಮೆನಿ ಕ್ರೊಕೊಡೈಲ್ಸ್. ಅದಕ್ಕೆ ಅಂತ ಹೋಗ್ತಿದ್ವಿ ಕ್ರೊಕೊಡೈಲ್ಸ್ ನೋಡೋದಕ್ಕೆ. ರೆಡಿ ಸುಜು? ಸುಜು ರೆಡಿ? ರೆಡಿ ರೆಡಿ ಅನ್ನೋ ಇವರೇ ಅಂತಿದ್ದಾರೆ. ಬಂದರು, ಬಾಬಾ ಬಂದರು.
ಫೈನಲಿ ವಿ ಆರ್ ಮೂವಿಂಗ್. ಸೊ ಗೈಸ್ ಐ ಟುಕ್. ಸೊ ಗೈಸ್ ಇಲ್ಲಿ ಚೈನಾದಿಂದ ಬಂದಿದ್ದಾರೆ ಪಕ್ಷಿಧಾಮ ವಿಸಿಟ್ ಮಾಡೋದಕ್ಕೆ ರಂಗನ್ತಿಯಲ್ಲಿ. ಸೊ ಅವ್ರು ಕನ್ನಡ ಮಾತಾಡ್ತಾರೆ, ಕೇಳಿಸ್ಕೊಳ್ಳೋಣ. ಎಸ್. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಜೈ ಕರ್ನಾಟಕ ಮಾತೆ. ಸೇ ಜೈ ಕರ್ನಾಟಕ ಮಾತೆ. ಎಲ್ಲರೂ ಕ್ಲಾಪ್ಸ್ ಹೊಡಿರೋ. ಥ್ಯಾಂಕ್ ಯು. ಟಿಫನ್ ಬ್ರೇಕ್ಫಾಸ್ಟ್ ಇದೆಯಂತೆ ಮೋದಿ ಜೊತೆ, ಬನ್ನಿ ಅಣ್ಣ ಹೋಗೋಣ. ಸೊ ಗೈಸ್ ಏನಂದರೆ ಇವತ್ತು ಮೈಸೂರಿಗೆ ಮೋದಿ ಅವ್ರು ಬರ್ತಿದ್ದಾರೆ. ಸೊ ವಿ ಶುಡ್ ಗೋ ಫಾಸ್ಟ್ ಅಂದ್ರೆ ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವೇನೇನು ಎಕ್ಸ್ಪ್ಲೋರ್ ಮಾಡೋದಿದೆ ಅದಕ್ಕೆಲ್ಲ ಬೇಗ ಹೋಗ್ಬೇಕು. ಅಣ್ಣಂಗೆ ಬನ್ನಿ ಹೋಗೋಣ ಅಂತ, ಬನ್ನಿ ಅಣ್ಣ ಅಂತಿದ್ದೀನಿ, ಹೋಗೋಣ ಅಂತ. ಅವರು ಮೆಂಬರ್ಸ್ ತುಂಬವರೆಗೂ ಬರಲ್ಲ ಅಂತಿದ್ದಾರೆ. ನಾವು ಎಂಟರ್ಟೈನ್ಮೆಂಟ್ ಕೊಡ್ತೀವಿ ಬನ್ನಿ. ಅಣ್ಣ ನಾವೇ ಓಡಿಸದ ಅಲ್ಲಿ ನಮ್ಮ ಇದು ಇಂಪಾರ್ಟೆಂಟ್ ಪರ್ಸನ್ ಬಂದರು ಕರ್ಕೊಂಡು ಹೋಗೋಕ್ಕೆ. ಹೋಗೋಣ. ಟೆನ್ಷನ್. ಅಣ್ಣ ಸ್ಟಾರ್ಟ್ ಮಾಡಿದ್ರು ಗೈಸ್, ದೆನ್ ವಿ ಆರ್ ಮೂವಿಂಗ್. ಅದೇ ಅದು ಆರ್ಯವರ್ಧನ್ ಇದೈತಲ್ಲ ಡೈಲಾಗ್, ಜಿಂಗಲ ಕಲಕ ಎಲ್ಲರೂ ಬನ್ನಿ ಬನ್ನಿ ಅಂತ ಕರೀರೋ ಮೊಸರನ್ನ. ನೀನ್ ಬರ್ತೀಯ ಅಂತ ವೇಟ್ ಮಾಡ್ತೈತೆ. Season November to May, January, February, March, peak season. Now only 5 to 10%. ಸೊ ಅಲ್ಲಿ ಒಬ್ಬರು ಮುಂಬೈಯಿಂದ ಫೋಟೋಗ್ರಫೀಸ್ ಮಾಡೋದಕ್ಕೆ ಬಂದಿದ್ದರು. ಸೊ ಅವ್ರ ಫೋಟೋಸ್ ಕೂಡ ನನಗೆ ಕಳಿಸಿದ್ರು. ಸೊ ಅದನ್ನೆಲ್ಲ ಇಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನೋಡಿ ಗೈಸ್. ಅಲ್ಲಿ ನೋಡಿ ಗೈಸ್, ಇವಾಗೆಲ್ಲ ಇದು ಮೈಸೂರಲ್ಲಿ ಆನೆ ಇದು ಮಾಡ್ತಿದ್ರಲ್ಲ ಮಾವುತ, ಅವರೆಲ್ಲ ಹಂಗೇನೆ ಇದು ಫೇಮಸ್ ಆಗೋದು. ಗೈಸ್ ಇಲ್ಲಿ ನೋಡಿ ಕ್ರೊಕೊಡೈಲ್, ಪ್ಯೂರ್ ನಾನ್ ವೆಜ್. ಕ್ರೊಕೊಡೈಲ್ ಗೈಸ್ ಅದು. ಸುಜು ಯಾಕೆ ಹಂಗೆ ಬಂಡೆ ಮೇಲೆ ಕೂತಿದ್ಯಾ ಸುಜು? ಗೈಸ್ ಇಲ್ಲಿ ನೋಡಿ ಹೇಗ್ ಮಲಗಿದೆ, ಮೌತ್ ಓಪನ್ಡ್. ಓ ಎರಡಿದೆ ಅಲ್ಲ, ಅಲ್ಲಿ ಎರಡಿದೆ. ಅಲ್ಲಿ ನೋಡಿ ಆ ರಾಕ್ ಮೇಲೆ. ಓ ಕ್ರೇಜಿ ಕ್ರೇಜಿ. ಮತ್ತೆ ಗೈಸ್ ಇಲ್ಲಿ ನೋಡಿ ಇಲ್ಲೊಂದಿದೆ, ಸ್ಲೀಪಿಂಗ್. ಸಿಗಾಕೊಂಡ್ರೆ ಆಯ್ತು. ನಿನ್ನೆ ಬತ್ತೈತೆ ಅದು ಬರೋಕೆ ನಾವು ಇದು ನೋಡೋಣ. ವಾವ್ ಸಕ್ಕತ್ ಕ್ರೇಜಿ. ಇಲ್ಲೊಂದಿದೆಯಲ್ಲ ತುಂಬ ತೋರಿಸಿದ್ರು. ಗೈಸ್ ಇಲ್ಲಿ ಡಿಸೆಂಬರ್ ಟೈಮಲ್ಲಿ ಬರ್ಡ್ಸ್ ಎಲ್ಲ ಇಲ್ಲಿಗೆ ಮೈಗ್ರೇಟ್ ಆಗಿಬಿಟ್ಟು ಎಗ್ಸ್ ಎಲ್ಲ ಲೇ ಡೌನ್ ಮಾಡಿ ದೆನ್ ಪುನಃ ಅದು ವಾಪಸ್ ಮೈಗ್ರೇಟ್ ಆಗುತ್ತಂತೆ ಆ ಪ್ಲೇಸಿಗೆ. ಅದಕ್ಕೆ ಈ ರಂಗನತಿಟ್ಟು ಸ್ಪೆಷಲ್ ಪ್ಲೇಸ್ ಆ ಥರ ಲೈಕ್ ಬರ್ಡ್ಸಿಗೆಲ್ಲ. ಇವಾಗೇನು ಅಷ್ಟು ಬರ್ಡ್ಸ್ ಇರಲಿಲ್ಲ, ಬಟ್ ವಿ ಸಾ ಮೆನಿ ಆ್ಯಂಡ್ ಐ ವಾಂಟೆಡ್ ದಿಸ್ ವ್ಯೂ. ಲೈಕ್ ಬೋಟಿಂಗ್ ಹೋಗ್ಬಿಟ್ಟು ಈ ಥರ ಲೈಕ್ ಒಂಥರ ಫಾರೆಸ್ಟ್ ಥರ ಚೆನ್ನಾಗಿತ್ತು. ಈ ಥರ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ, ಆ ಥರ ಚೆನ್ನಾಗಿತ್ತು. ಆ್ಯಂಡ್ ಬೋಟಿಂಗ್ ಕೂಡ ತುಂಬಾ ಎಲ್ಲ ಕಡೆ ತೋರಿಸಿದ್ರು ಅವರು. ಎಲ್ಲ ತುಂಬ ಕ್ರೊಕೊಡೈಲ್ಸ್ ನೋಡಿದ್ವಿ ಆ್ಯಂಡ್ ವಿ ಎಂಜಾಯ್ಡ್ ಅ ಲಾಟ್. ಸೊ ಗೈಸ್ ನಾವು ಬೋಟಿಂಗ್ ಮುಗಿಸಿದ್ವಿ ಲೈಕ್ ನಿಯರ್ಲಿ 20 minutes ಆರ್ ಹಾಫ್ ಆನ್ ಅವರ್ ಆ ಥರ. ವಿ ಸಾ ಸೋ ಮೆನಿ ಕ್ರೊಕೊಡೈಲ್ಸ್, ಬರ್ಡ್ಸ್ ಎಲ್ಲ. ಆ್ಯಂಡ್ ಅಣ್ಣ ಇದ್ರಲ್ಲ ಲೈಕ್ ಬೋಟಿಂಗ್ ಇದು ಮಾಡೋರು. ಎಫರ್ಟ್ಸ್ ಇದೆ ಗೈಸ್, ಲೈಕ್ ಟೋಟಲಿ ಅದು 20 kg ಇದೆಯಂತೆ ಎರಡು ಕಡೆನೂ. ಸೊ ಅದನ್ನು ಮೂವ್ ಮಾಡಬೇಕು ಅಂದರೆ ಶೋಲ್ಡರ್ ರೊಟೇಷನ್ಸ್ ಎಷ್ಟಿರುತ್ತೆ ಆ್ಯಂಡ್ ಲೈಕ್ ಇದೆಲ್ಲ ಎಫರ್ಟ್ ತುಂಬಾ ಇದೆ ಆಯಿತಾ. ಸೊ ಅವ್ರದ್ದು ಪೇಜಲ್ಲಿ ನೀವು ರಂಗನತಿಟ್ಟದು ಏನೇ ಇದು ಬೇಕು ಅಂದ್ರೂ ಅಂದರೆ ಏನೇ ಪಿಕ್ಚರ್ಸ್ ಎಲ್ಲ ಬೇಕು ಅಂದ್ರೂ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಅವ್ರ ಪೇಜು, ನೀವು ಚೆಕ್ ಮಾಡಿ. ಆ್ಯಂಡ್ ಇಟ್ ವಾಸ್ ಕ್ರೇಜಿ.
ಸೊ ಗೈಸ್ ಫೈನಲಿ ಮುಗೀತು ದ ಎಂಡ್ ಆ್ಯಂಡ್ ಇವಾಗ ಹೋಗ್ತಿದ್ದೀವಿ ರಂಗನತಿಟ್ಟಿಂದ. ಸೊ ಇಲ್ಲಿ ಮೇನ್ಲಿ ಫೇಮಸ್ ಏನಂತ ಅಂದರೆ ಲೈಕ್ ಕ್ರೊಕೊಡೈಲ್ ವ್ಯೂಸು, ಮತ್ತು ಡಿಸೆಂಬರ್ ಮಂತಲ್ಲಿ ಬರ್ಡ್ಸ್ ಎಲ್ಲ ಜಾಸ್ತಿ ಇರುತ್ತಂತೆ, ಮೋರ್ ದೆನ್ 15,000. ಸೊ ಯು ಮಸ್ಟ್ ವಿಸಿಟ್. ಸೊ ಗೈಸ್ ನಮ್ಮ ಅಣ್ಣ ಕಬ್ಬಿಕ್ಸ್ಕೊಂಬರಕ್ಕೆ ಹೋಗಿದ್ದಾನೆ. ಕಬ್ಬಿದೆ ಇಲ್ಲಿ, ಮಂಡ್ಯ ಅಲ್ವಾ? 2.5 ನೋಡಿ ಒಂದು ಎತ್ತಿನ ಗಡಿ ಕೊಡ್ತೀರಾ ಅಂತ. ಐ ಲವ್ ಯು ಮಗಳೇ, ನಂಗೆ ನೀನು ನೋಡ್ಬೇಕು ಅನ್ಸೈತೆ ಮಗಳೇ. ಖುಷಿ ಬನ್ನಿ ಮತ್ತೆ ಖುಷಿ ವಿಡಿಯೋ ಕಾಲ್ ಮಾಡಿ. ಐ ಲವ್ ಯು ಅನ್ನಪ್ಪ. ನಾವಿಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಫಸ್ಟು ಆದಿರಂಗ, ಇಲ್ಲಿ ನೋಡಿ ಎಂಟರ್ ಆಗ್ತಿದ್ದೀವಿ ಈಗ. ಈ ದೇವಸ್ಥಾನ ಅಂತೂ ಮೆಸ್ಮರೈಸಿಂಗು. ಒಳಗಡೆ ದೇವ್ರನ್ನ ನೋಡಿದಾಗ ನನ್ನ ಮೈಯೆಲ್ಲ ರೋಮಾಂಚನ ಆಗೋಯ್ತು. ರಂಗನಾಥ ಸ್ವಾಮಿ ಮಲಗಿರೋದು ಆ್ಯಂಡ್ ನೀವಂತೂ ವಿಸಿಟ್ ಮಾಡಲೇಬೇಕು. ಎಳೆ ಮಗು. ಸೊ ಗೈಸ್ ನಾವಿಲ್ಲಿ ರಂಗನಾಥ ಸ್ವಾಮಿ ದರ್ಶನ ಮುಗಿಸಿದ್ವಿ. ಇವಾಗ ನಾವು ಪಯಣಕ್ಕೆ ಹೋಗ್ತಾಯಿದ್ದೀವಿ. ಪಯಣ ಇಸ್ ನಥಿಂಗ್ ಬಟ್ ಅಲ್ಲಿ ಹಳೆ ಕಾಲದ್ದು ಕಾಸೆಲ್ಲ ಇರುತ್ತೆ. ಸೊ ಮಸ್ತ್ ಇರುತ್ತೆ ನೋಡೋದಕ್ಕೆ. ಫಸ್ಟ್ ಟೈಮ್ ನಾನು ಹೋಗ್ತಿರೋದು. ವಿಂಟೇಜ್ ಕಾಸ್ ಅಂತ ನಮ್ಮ ಅಣ್ಣ ಹೇಳ್ತಿದ್ದಾನೆ. ಎಳೆ ಮಗು ಇನ್ನೂ ಇದು ಬಿಡ್ತಾಯಿದ್ದು ಬಬ್ಬಲ್ ದಪ್ಪ ಬರ್ತದು. ಹೋಗೋಣ ಬನ್ನಿ. ಪಯಣಗೆ ಬನ್ನಿ, ಒಳಗಡೆ ಹೇಗಿದೆ ಅಂತ ನೋಡೋಣ. ನಾನು ಸ್ಯಾಮ್ ಸಮೀರ್ ಬ್ರೋ ಇದು ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ದೆ, ಅವ್ರು ಬಂದಾಗ, ಅವ್ರ ಫ್ಯಾಮಿಲಿ ಎಲ್ಲ ಬಂದಾಗ. ಅವಾಗ ವಾವ್ ಕ್ರೇಜಿ ಆಗಿದೆ ಅಂತ ಅಂದ್ಕೊಂಡಿದ್ದೆ, ಅರ್ಮೇನಿಯಾದಲ್ಲಿ ನೋಡಿದ್ದೆ ಬ್ಲಾಗು. ಸೊ ಇವಾಗ ಬಂದಿದ್ದೀನಿ. ಬನ್ನಿ, ಐ ಆಮ್ ಸೋ ಎಕ್ಸೈಟೆಡ್ ಹೇಗಿದೆ ಅಂತ. ಹೌ ಎಕ್ಸೈಟೆಡ್ ಆರ್ ಯು? ಹೌ ಎಕ್ಸೈಟೆಡ್? ವಾವ್, ಸೂಪರ್ ಎಕ್ಸೈಟೆಡ್. ವೇಟಿಂಗ್ ಫಾರ್ ಪಯಣ. ಕಮ್ ಲೆಟ್ಸ್ ಗೋ. ಗೈಸ್ ನಾವು ಇವಾಗ ಎಂಟರ್ ಆಗಿದ್ದೀವಿ. ಸೊ ಇವ್ರಿಗೆಲ್ಲರಿಗೂ ಟಾಸ್ಕ್ ಏನಂದರೆ, ಕೇಳಿಸ್ಕೊಳ್ಳಿ, ನಿಮ್ಮೆಲ್ಲರಿಗೂ ಟಾಸ್ಕ್ ಏನು ಗೊತ್ತಾ? ಲಾಸ್ಟಲ್ಲಿ ನನಗೆ ಕರ್ಕೊಂಡೋಗಿ ತೋರಿಸ್ಬೇಕು ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅಂತ. ಆಯಿತಾ? ಇಲ್ಲಿ ನೋಡಿ ಗೈಸ್, ಏನು ಕ್ರೇಜಿ ಇದೆ ಇದು. ಎಲ್ಲ ಹಳೆ ಕಾಲದ್ದು ಇದು, ಕಾಸೆಲ್ಲ ಹಳೆ ಕಾಲದ್ದು. ಎಷ್ಟು ಕ್ರೇಜಿ ಆಗಿದೆ ಅಲ್ಲ. ನೀವು ವಿಸಿಟ್ ಮಾಡಿ, ನಾನು ಎಲ್ಲನೂ ತೋರಿಸಲ್ಲ ಆಯಿತಾ? ಏನು ಗೊತ್ತಾ, ನೀವು ಫೋನಲ್ಲಿ ನೋಡೋದಕ್ಕಿಂತ ಲೈಕ್ ನೀವು ಬಂದು ರಿಯಲ್ ಎಕ್ಸ್ಪೀರಿಯನ್ಸ್ ಪಡ್ಕೊಬೇಕು. ಸೊ ಐ ವಾಂಟ್ ಶೋ ಲೈಕ್ ಮೋರ್ ಆಯಿತಾ. ಜಸ್ಟ್ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೋರಿಸ್ತೀನಿ. ಲೆಟ್ಸ್ ಗೋ. ಯಾವ್ದು ಇಷ್ಟ ಆಯಿತು? ಈ ಕಾರ್ ಇಷ್ಟ ಆಗಿದೆ ಎಲ್ಲರಿಗೂ. ಅಮೇರಿಕನ್ ಕ್ಲಾಸಿಕ್ ಆ್ಯಂಡ್ ಪಾಪ್ಯುಲರ್ ಮೂವಿ ಕಾರ್ ಅಂತೆ, ಮಸ್ತ್ ಐತೆ. ಚೆವ್ರೋಲೆಟ್ ಇಂಪಲ. ಅದು ಹಿಂದೆನೂ ಅಷ್ಟು ಇದೈತೆ, ಮುಂದೆನೂ ಅಷ್ಟು ಇದೈತೆ, ಸಖತ್ತೈತೆ. ಇವಾಗ ನಾವು ಇನ್ನೂ ಕೆಳಗಡೆ ನೋಡೋದಿದೆ, ಹೋಗ್ತಿದ್ದೀವಿ ಬನ್ನಿ. ಎಂಟ್ರಿ ಟಿಕೆಟ್ ಬಂದು 75 rupees. 75 rupeesಲ್ಲಿ ಯು ಕ್ಯಾನ್ ಸಿ ಕಾರ್ಸ್ ಫ್ರಮ್ 1940s ಟು 2020ಸ್ವರೆಗೂ ಕಾರ್ಸು ಎಲ್ಲ ಹೇಗಿತ್ತು ಅಂತ ಯು ಕ್ಯಾನ್ ಸಿ. ಆ್ಯಂಡ್ ದೇ ಆರ್ ಸೋ ಕ್ರೇಜಿ ಎನ್ ಆಫ್. ಗೈಸ್ ಇಲ್ಲಿ ನೋಡಿ, ಡಾಕ್ಟರ್ ವಿಷ್ಣುವರ್ಧನ್ ಯೂಸ್ ಮಾಡಿರೋ ಕಾರ್ ಅಂತ ಇದು. 1983ಅಲ್ಲಿ. ಇಲ್ಲಿ ನೋಡಿ, ಇದು ಅರ್ಮೇನಿಯನ್ ಕರೆನ್ಸಿ, ಡ್ರಾಮ್, ರುಪಿ, ಉಕ್ರೇನ್ ಕರೆನ್ಸಿ ಎಲ್ಲ ಇದೆ. ಆ್ಯಂಡ್ ವೆನ್ ಐ ಸಾ ಅರ್ಮೇನಿಯನ್ ಕರೆನ್ಸಿ ಡ್ರಾಮ್ಸ್ ಆ್ಯಂಡ್ ಐ ರಿಮೆಂಬರ್ಡ್ ಅರ್ಮೇನಿಯಾ. ಸೊ ಗೈಸ್ ನಾವು ಬಂದಿದ್ದೀವಿ ನಂಜನಗೂಡಿಗೆ. ಸಿ ಫೈನಲಿ ನಂಜನಗೂಡು ದೇವ್ರ ದರ್ಶನ ಮಾಡಿಕೊಂಡು ಹೋಗ್ಬೇಕು. ಇವಾಗ ಬಂದಿದ್ದು, ಬನ್ನಿ ಹೋಗೋಣ. ಫೈನಲಿ ದರ್ಶನ ಎಲ್ಲ ಮುಗೀತು ನಂಜನಗೂಡಲ್ಲಿ ಕೂಡ. ಬೇಗನೆ ಆಯಿತು, ಸ್ವಲ್ಪ ಜನ ರಶ್ ಇದ್ದಾರೆ ಬಟ್ ಬೇಗನೆ ಆಯಿತು. ಇವಾಗ ನಾವು ವಾಪಸ್ ಮೈಸೂರಿನ ಕಡೆಗೆ. ಎಸ್, ಲೆಟ್ಸ್ ಗೋ. ಸೊ ಗೈಸ್ ಇವತ್ತು ಈವ್ನಿಂಗ್ ನಾವು ಬಂದಿದ್ದೀವಿ ಮೈಸೂರು ಅರಮನೆಗೆ. ಲೈಟಿಂಗ್ ಸ್ಟಾರ್ಟ್ ಆಗುತ್ತಂತೆ 7 to 7:30 or 7:30 to 8, ಐ ಡೋಂಟ್ ನೋ, ಹಾಫ್ ಆನ್ ಅವರು. ಸೊ ನೋಡೋದಕ್ಕೆ ಅಂತ ಬಂದಿದ್ದೀವಿ. ಲೆಟ್ಸ್ ಸಿ. ಐ ಆಮ್ ಸೋ ಎಕ್ಸೈಟೆಡ್ ಗೈಸ್. ಇವತ್ತು ಹೆಂಗಾಗೋಯ್ತು ಡೇ ಇನ್ ಮೈಸೂರು ಆಗೋಯ್ತು. ಐ ಆಮ್ ಸೋ ಎಕ್ಸೈಟೆಡ್. ವೆಲ್ಕಮ್ ಟು ನಮ್ಮ ಮೈಸೂರು ಗೈಸ್. ಎಸ್, ಇವಾಗ ಅರಮನೆ ಮುಂದೆ ಇದ್ದೀನಿ. ಅಲ್ಲಿ ನೋಡಿ ಲೈಟಿಂಗ್ ಸ್ಟಾರ್ಟ್ ಆಗೋದು ಇನ್ನೂ ಲೇಟು. ವಿ ಆರ್ ಜಸ್ಟ್ ಸ್ಟ್ರೀಟ್ ಶಾಪಿಂಗ್ ಥರ ಆ ಥರ ಮಾಡ್ತಿದ್ದೀವಿ. ಎಸ್ ಗೈಸ್, ನಮ್ಮ ಮೈಸೂರಲ್ಲಿ ಕಳೆ ಏನು ಗೊತ್ತಾ? ಕುದುರೆ ಗಾಡಿಗಳು, ಜನ, ಆನೆ, ಅರಮನೆ, ಇದಲ್ಲೇ ಮೈಸೂರು. ಮೈಸೂರಲ್ಲೇ ಅದು ಮೈಸೂರು ಪಾಕ್. ವಾವ್, ಮೈಸೂರು ತುಂಬಾ, ಮೈಸೂರು ಸಿಲ್ಕ್ ಸೀರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಐ ಆಮ್ ಲವಿಂಗ್ ಇಟ್. ಇವಾಗ ಮೈಸೂರಲ್ಲೇ ಜಾಸ್ತಿ ಇಷ್ಟ ಆಗ್ತಿದೆ. ಐ ವಾಂಟ್ ಕಮ್ ರೆಗ್ಯುಲರ್ಲಿ ಬಟ್ ಇಯರ್ಲಿ ಒನ್ಸ್ ಬರ್ತಿದ್ದೀನಿ ಇವಾಗ ರೀಸೆಂಟಾಗಿಂದ, ಲಾಸ್ಟ್ 1-2 yearsಯಿಂದ. ಸೊ ಐ ಆಮ್ ಎಂಜಾಯಿಂಗ್. ಚೆನ್ನಾಗಿದೆ. ಹಾಕೋ
ಸಾಕು ಆಯನ್ನು ಹಿಂಗನ್ನು ಇಲ್ಲಿ ಆಯ ಅನ್ನು ಡಿಪ್ರೆಷನ್. ಜಸ್ಟ್ ಸಿ ಗೈಸ್ ಹೌ ಇಟ್ಸ್ ಲುಕ್ಕಿಂಗ್. ಯಪ್ಪ ಎಂಥ ಗಾಜಿಯಸ್. ಲೈಟ್ಸ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಫುಲ್ ಲೈಟಿಂಗ್ಸ್ ಹಾಕಿದಾಗ. ಅದಕ್ಕೆ ವಿ ಆರ್ ಗೋಯಿಂಗ್. ನಮ್ಮ ಅಕ್ಕನ ಮಕ್ಕಳೆಲ್ಲ ಕರ್ಕೊಂಬಂದ್ಬಿಟ್ಟಿದ್ದೀವಿ. ಖುಷಿ ಇಲ್ಲಿ ಅಳ್ತಿದ್ದಾರೆ ತಿಂಡಿ ಬೇಕು ಅಂತ. ಅವಳಿಗೆ ಲೈಟ್ಸ್ ಹಾಕಿರೋ ಕುದುರೆ ಗಾಡಿ ಮೇಲೆ ಕೂರಿಸ್ಬೇಕಂತೆ. ವಾವ್ ಸೋ ಗಾಜಿಯಸ್. And here it is another one. ಆ್ಯಂಡ್ ನಾನು ಯಾವತ್ತೂ ಈ ಥರ ಮೈಸೂರು ಪ್ಯಾಲೇಸಲ್ಲಿ ಲೈಟ್ಸ್ ಎಲ್ಲ ಆನ್ ಆಗೋದು ಅದೆಲ್ಲ ನೋಡಿರಲಿಲ್ಲ. ಸುಮ್ಮನೆ ಹಾಗೆ ರೋಡಲ್ಲಿ ಪಾಸ್ ಆಗಬೇಕಾದ್ರೆ ನೋಡಿರೋದಿದ್ದೆ. ಆ್ಯಂಡ್ ನನಗೆ ಒಂದ್ಸರಿ ದಸರಾ ಟೈಮಲ್ಲಿ ನೋಡಬೇಕಂತ ಆಸೆ ಇದೆ. ಅದು ಆದಷ್ಟು ಬೇಗ ಆಗಲಿ. ಅಂದರೆ ಇವಾಗ ಒಂದು 2 years ಆಗಲ್ಲ, ಬಟ್ ಮುಂದೆ ಆಗ್ಬೋದೇನೋ. ಅಲ್ಲಿ ನೋಡಿ ಗೈಸ್, ಅವಳಿಗೆ ಆಟ ಸಾಮಾನು ಬೇಕಂತೆ. ನಾವು ಯಾವುದು ಕೊಡ್ಸಲ್ಲ, ಅಲ್ಲಿ ವ್ಯಾಪಾರ ಮಾಡ್ಬಿಟ್ಟು ಬಾ ಅಂತಂದರೆ ನಮ್ಮ ಹತ್ರ ಬದಲೇ ಇಲ್ಲ. ಅಲ್ಲಿ ಅಂಗಡಿ ಅವ ಅಂಕಲ್ ಜೋಡಿಸೋವರೆಗೂ ಕಾಯ್ಕೊಂಡು ನಿಂತವಳೆ. ಅಲ್ಲಿ ನೋಡಿ ಎತ್ತಾಕೊಂಡು ಓಡಿ ಬಂದ್ಬಿಡ್ಬೇಕು. ಅದೇನು ಗನ್ನು ಅದೇ. So guys, I've been waiting in front and it's 7:15 now and it's not yet started and I'm waiting still. Let's wait and see the glory, guys. ಸೊ ಗೈಸ್, ಆ ಲೈಟ್ಸ್ ಆನ್ ಮಾಡೋ ಅಷ್ಟರಲ್ಲಿ ತುಂಬಾ ಲೇಟ್ ಮಾಡಿದ್ರು. ಇವಾಗ 8 o'clock ಆಗಿದೆ. ಮನೆಗೆ ಹೊಡ್ತಿದ್ದೀವಿ, ಬನ್ನಿ ಹೋಗೋಣ. ಖುಷಿ ಇಲ್ಲಿ ನೋಡಪ್ಪ, ಏನು ತಗೊಂಡೆ ತೋರಿಸು. ಏನದು? ಏನು ತಗೊಂಡಿದ್ದಾನೆ ನೀನು? ಆನ್ ಮಾಡು. ಓಹೋ, ನೋಡಿ ಗೈಸ್, ಕಲರ್ and this one beautiful. ಸೊ ಗೈಸ್, ಫೈನಲಿ ಮನೆಗೆ ಹೋಗ್ತಾ ಇದ್ದೀವಿ. ಇದಾಗಿತ್ತು ನಮ್ಮ ದಿನ ಇನ್ ನಮ್ಮ ಮೈಸೂರು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನನ್ನ ಬ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಲಾಟ್ಸ್ ಆಫ್ ಲವ್. ಬೈ ಬೈ. ಸಿ ಯು ಸೂನ್.